ರಾಯಚೂರಿನ PWD ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಈ ಒಂದು ಭ್ರಷ್ಟಾಚಾರದಲ್ಲಿ AEE ಆದಂಥ ವೆಂಕಟೇಶ್ ಗಲಗ್ ಅವರು ಕೈವಾಡ ಇದೆ ಅನ್ನುವಂಥ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ರಾಯಚೂರು PWD AEE ಆದಂಥ ವೆಂಕಟೇಶ್ ಗಲಗ್ ಅವರು ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ ಅಂತ. ಸರ್, ಈಗ ಆಲ್ರೆಡಿ ಲಿಂಗಸೂರಿಂದ ಮಸ್ಕಿವರೆಗೂ ಕೂಡ ನ್ಯಾಷನಲ್ ಹೈವೇ 150A ರೋಡನ್ನು ಮಾಡಲಿಕ್ಕೆ ಅಮರಾಪುರ ಕಂಪನಿಗೆ ಟೆಂಡರ್ ಆಗಿದೆ. ಕಾಮಗಾರಿ ಕೂಡ ಅಲ್ಲಲ್ಲಿ ನಡೀತಾ ಇದೆ. ಆದರೆ ಇದ್ರ ಮಧ್ಯದಲ್ಲಿ ಈ ದೋರ್ನಹಳ್ಳಿ ಅನ್ನೋರಿಗೆ ಅಲ್ಲಿ ವರ್ಕ್ ಮಾಡಲಿಕ್ಕೆ 3,48,00,000 ರೂಪಾಯಿ ವರ್ಕ್ ಡನ್ ನೀಡಿದಾರಂತೆ. ಅದು ನೀವೇ ನೀಡಿದ್ದೀರಿ, ಸಚಿವರ ಆಪ್ತರಾಗಿದ್ದೀರಿ, ಹಾಗಾಗಿ ನೀವು ಕೊಡಿಸಿದಿರಿ ಅನ್ನುವಂಥ ಆರೋಪ ನಿಮ್ಮ ಮೇಲೆ ಕೇಳಿ ಬಂದಿದೆ. ನಿಮ್ಮ ಇಲಾಖೆಯ ಬಗ್ಗೆ ಹೇಳೋದಾದರೆ ಮತ್ತು ಈ ವರ್ಕ್ ಯಾವುದು, ಏನು ಕಾಮಗಾರಿ, ಮತ್ತು ಈ ಭೀಮಾಶಂಕರ್ ದೋರ್ನಹಳ್ಳಿ ಯಾರು, ಈತಗೂ ಮತ್ತು ನಿಮಗೂ ಏನು ಸಂಬಂಧ? ಈಗ ನೀವು ಈಗಾಗಲೇ ಹೇಳಿರುವಂಥ ಇದನ್ನು ನಾವು ಬೇರೆ ಬೇರೆ ಮೀಡಿಯಾದಲ್ಲಿನೂ ವೀಕ್ಷಣೆ ಮಾಡಿದ್ದೀನಿ. ಆದರೆ ಈಗ ಈ ಆರೋಪ ಮಾಡುತ್ತಿರುವುದು ವೃಥಾ ಸುಳ್ಳು ಆರೋಪ. ಈ ಭೀಮಾಶಂಕರ್ ದೋರ್ನಹಳ್ಳಿ ಅನ್ನೋ ಒಬ್ಬ ಗುತ್ತೇದಾರನು ಈ NHAI ಬಿಜಾಪುರದಿಂದ ವರ್ಕ್ ಡನ್ನನ್ನು ನಮ್ಮ ಇಲಾಖೆಗೆ 2 ವರ್ಕ್ಗಳು ನಾವು ಟೆಂಡರ್ ಕರೆದಿದ್ದೀವಿ. ಆ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ NH ವಿಜಯಪುರದಿಂದ ತೆಗೆದುಕೊಂಡಂಥ ವರ್ಕ್ ಡನ್ನ ನಮ್ಮ ಇಲಾಖೆ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ ನಂತರ ಅದನ್ನು ನಾವು ಕನ್ಫರ್ಮೇಷನ್ ಸಲುವಾಗಿ ಅವರಿಗೆ NHAI ವಿಜಯಪುರಕ್ಕೆ ಮತ್ತು ಕನ್ಫರ್ಮೇಷನ್ ಕಳಿಸಿದಾಗ ಇದು ಕನ್ಫರ್ಮ್ಡ್ ಆಗಿದೆ ಅಂತ ಹೇಳಿ ತಿಳಿದು ಬಂದಾಗ ನಾವು ಆ ಟೆಂಡರ್ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡಿ ಆತನಿಗೆ 2 ಕಾಮಗಾರಿಗಳನ್ನು ವಹಿಸಿಕೊಟ್ಟಿದ್ದೀವಿ. ಅದಾದ ನಂತರ ಈ ದೃಶ್ಯ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆ ಮಾಧ್ಯಮದಲ್ಲಿ ಕಂಡುಬಂದ ನಂತರ ನಮ್ಮ ಅಧೀನ ಸಿಬ್ಬಂದಿಯವರನ್ನು ಮತ್ತೆ ಕೇಳಿ ಕನ್ಫರ್ಮ್ ಮಾಡ್ಕೊಂಡಾಗ ಇಲ್ಲ ಸರ್, ಅದು ನಮಗೆ ಕನ್ಫರ್ಮ್ ಆದ ನಂತರನೇ ನಾವು ಬಂದ ನಂತರನೇ ನಾವು ಎಲ್ಲ ಟೆಂಡರ್ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಂಗಾಗಿ ನಾವು ಮತ್ತೆ ಅಗೇನ್ ರೀಕನ್ಫರ್ಮೇಷನ್ ಕಳಿಸಿ ಅಂತ ಹೇಳ್ಬಿಟ್ಟು ಮೇಲು ಆ್ಯಂಡ್ ಅಗೇನ್ ಇದರ ಮುಖಾಂತರ ಪೋಸ್ಟ್ ಮುಖಾಂತರ ಕಳಿಸಿದಾಗ ಈ ದಿನಾಂಕದಂದು ನಾಟ್ ಕನ್ಫರ್ಮ್ಡ್ ಅಂತೇಳಿ ಅವರು ವರ್ಕ್ ಡನ್ ನಮ್ಮ ಇಲಾಖೆಯಿಂದ ಕೊಟ್ಟಿಲ್ಲ ಎಂದು ಕಳಿಸಿರುತ್ತಾರೆ. ಯಾರು ಕಳಿಸಿರ್ತಾರೆ ಸರ್? ನ್ಯಾಷನಲ್ ಹೈವೇ ಬಿಜಾಪುರದವರು 150Aಗೆ ಈ 3,48,00,000 ಕಾಮಗಾರಿ ಸಂಬಂಧಪಟ್ಟಂಥ ವರ್ಕ್ ಡನ್ ಏನು ಕೊಟ್ಟಿದ್ದೀರಲ್ಲ, ಅದು ವರ್ಕ್ ಡನ್ ಅಸಲಿನ ನಕಲಿನ? ಈ ಅಸಲಿ ಅಂತೇಳಿ ಮೊದಲು ಕೊಟ್ಟವರು ಅವರೇ. ನಮಗೆ ಟೆಂಡರ್ ನಾವು ಕರೆದಾಗ ಅಸಲಿ ಎಂದು ನಾವು ಕೇಳಿದಾಗ ಅಸಲಿ ಅಂತೇಳಿನೇ ಬಂದಿತ್ತು. ಈಗ ಕೇಳಿದಾಗ ಅದು ನಕಲಿ ಇದೆ ಅಂತೇಳಿಬಿಟ್ಟು ನಮಗೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಇದೇ ದಿನಾಂಕದಂದು ನಮ್ಮ ಮೇಲಾಧಿಕಾರಿಗಳಿಗೆ ಪತ್ರ ಬರೆದು ಆ ಟೆಂಡರ್ನ ರದ್ದುಗೊಳಿಸಿ ಸೂಕ್ತ ಕಾನೂನು ಕ್ರಮವನ್ನು ಗುತ್ತೇದಾರನ ಮೇಲೆ ಕೈಗೊಳ್ಳಬೇಕಂತ ಹೇಳ್ಬಿಟ್ಟು ನಾವು ನಮ್ಮ ಮೇಲಾಧಿಕಾರಿಗಳಿಗೆ ಪತ್ರ ವ್ಯವಹಾರನ ಮಾಡಿಲ್ಲ. ಈಗ ಕಾಮಗಾರಿ ಆರಂಭ ಆಗಿಲ್ಲ ಅಂತಿರಲ್ಲ ಸರ್, ಯಾವ್ಯಾವ ಟೆಂಡರ್ ಈ ಭೀಮಾಶಂಕರ್ ದೋರ್ನಹಳ್ಳಿಗಾಗಿದ್ದು ಮತ್ತು ಈಗ ರದ್ದುಗೊಳಿಸ್ತೀರಾ ಅಥವಾ ಕಂಟಿನ್ಯೂ ಮಾಡ್ತೀರಾ? ಇಲ್ಲ, ಈಗ ಆ ಟೆಂಡರನ್ನು ತಕ್ಷಣವೇ ರದ್ದುಗೊಳಿಸ್ತಾ ಇದ್ದೀವಿ. ಈಗ ಮುಂದಿನ ನಡೆ ಏನು ಸರ್? ನೀವು ಈ ಥರ ನಕಲಿ ವರ್ಕ್ ಡನ್ಗಳನ್ನು ಕೊಟ್ಟು ಕೆಲಸ ಗಿಟ್ಟಿಸ್ಕೊಳ್ಳೋಕ್ಕೆ ಎಲ್ಲ ರೀತಿ ಗುತ್ತೇದಾರರು ಮುಂದಾಗ್ತಾ ಇದ್ದಾರೆ ಅನ್ನೋವಂಥ ಒಂದು ಅಲಿಗೇಷನ್ ಕೂಡ ಇದೆ ಸರ್. ಅದು PWDಯಲ್ಲಿ ನಡೀತಾ ಇದೆಯಾ? ಇಲ್ಲ, ಇದು ಈ ನಕಲಿ ವರ್ಕ್ ಡನ್ ಜಾಲ ಹಾವಳಿ ಎಲ್ಲ ನಮ್ಮ PWD ಇಲಾಖೆಯಲ್ಲಿ ಮಾತ್ರ ಅಲ್ಲ, ಎಲ್ಲ ಇಲಾಖೆಯಲ್ಲಿದೆ. ನಮ್ಮ ವರ್ಕ್ ಡನ್ನು ಕೆಲವೊಂದು ತಿದ್ದುಪಡಿ ಮಾಡಿದಾಗ ನಾವು ಬೇರೆ ಇಲಾಖೆದವರಿಗೂ ನಾಟ್ ಕನ್ಫರ್ಮ್ಡ್ ಅಂತ ಹೇಳ್ಬಿಟ್ಟು ಬರೆದು ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೂ ನಾವು ಬರಿತಾ ಇದ್ದೀವಿ. ಅವರವರ ಇಲಾಖೆಗೆ ಬಿಟ್ಟಂಥ ವಿಚಾರ ಅದು. ಈಗ ನಮಗೇನು ನಕಲಿ ಅಂತೇಳಿ ಗೊತ್ತಾದ ನಂತರ ನಾವು ಇವರ ಮೇಲೆ ಕಾನೂನು ಕ್ರಮ ಮತ್ತು ಟೆಂಡರ್ದಲ್ಲಿ ಭಾಗವಹಿಸಲಾರ್ದಂಗೆ ನೋಡ್ಕೊಳ್ಳೋಕ್ಕೆ ಮೇಲಾಧಿಕಾರಿಗಳಿಗೆ ಕೇಳಿಕೊಳ್ತೇವೆ. ಅಲ್ಲ, ನಿಮ್ಮ ಹೆಸರೇ ತಳಕಾಗ್ತಾ ಇದೆ ಈ ಒಂದು ಟೆಂಡರ್ ಕಾಮಗಾರಿ ವರ್ಕ್ ಡನ್ ವಿಚಾರದಲ್ಲಿ? ಈ ವರ್ಕ್ ಡನ್ನಲ್ಲಿ ನಮ್ಮ ಹೆಸರು ಯಾಕೆ ಬರ್ತಾ ಇದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಯಾಕಂತಂದರೆ ವರ್ಕ್ ಡನ್ ಇಶ್ಯೂ ಆದದ್ದೇ ಬೇರೆ ಕಡೆಯಿಂದ, ಟೆಂಡರ್ ತೊಗೊಂಡಿದ್ದೇ ಬೇರೆ ಕಡೆಯಿಂದ, ಇನ್ನೂ ಕಾಮಗಾರಿ ಅವನು ಸ್ಟಾರ್ಟೇ ಮಾಡಿಲ್ಲ, ಆದ್ರೂ ಹೆಸರು ಬರ್ತಾ ಇದೆ. ಅದು ನನಗೆ ಆಶ್ಚರ್ಯಕರ ಅನುಭವ ಆಗ್ತಾ ಇದೆ. ಓಕೆ, ಇದಿಷ್ಟು PWD EE ಆದಂಥ ವೆಂಕಟೇಶ್ ಗಲಗ್ ಅವರ ಮಾತಾಗಿದೆ. ವರ್ಕ್ ಡನ್ ಪಡೆದಿದ್ದು ಬೇರೆ ಒಂದು ಇಲಾಖೆಯಿಂದ, ವಿಭಾಗದಿಂದ, ಹಾಗಾಗಿ ನನಗೂ ಆ ವರ್ಕ್ ಡನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಮುಂದಿನ ದಿನಗಳಲ್ಲಿ ಗುತ್ತೇದಾರರು ಕೂಡ ನಕಲಿ ವರ್ಕ್ ಡನ್ ನೀಡಿದರೆ ಅಂಥವರ ಲೈಸೆನ್ಸ್ ಕೂಡ ರದ್ದಾಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ತಿಳಿಸ್ತಾ ಇದ್ದಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.